ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಅತ್ಯಂತ ರೋಚಕ ಮತ್ತು ಭಾವನಾತ್ಮಕ ತಿರುವುಗಳು ಎದುರಾಗಲಿದೆ. ಕಥೆಯ ಆರಂಭದಲ್ಲಿ ಕೃಷ್ಣನ ಕಿಡ್ನಾಪ್ ಸಂಚಿನ ಹಿಂದೆ ಶಾಂತಿಯ ಕೈವಾಡವಿರುವುದು ಇಡೀ ಕುಟುಂಬಕ್ಕೆ ಸಾಕ್ಷಿ ಸಮೇತ ಸಾಬೀತಾಗುತ್ತದೆ. ಇದರಿಂದ ಆಕ್ರೋಶಗೊಂಡ ರಂಗನಾಥ್ ಅವರು ಶಾಂತಿಯ ವಿರುದ್ಧ ಸಿಡಿದೆದ್ದು ಮತ್ತೊಮ್ಮೆ ಇಂತಹ ಹೀನ ಕೃತ್ಯಕ್ಕೆ ಕೈ ಹಾಕಿದರೆ ನಿನ್ನನ್ನು ಜೈಲಿಗೆ ಕಳಿಸಲು ನಾನು ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಹೇಳಿ ಕಟುವಾದ ಶಬ್ದಗಳಲ್ಲಿ ಎಚ್ಚರಿಕೆ ನೀಡ್ತಾರೆ. ಇತ್ತ ಶಾಂತಿ ತಾನು ಮಾಡಿದ ತಪ್ಪಿನ ಅರಿವಿಲ್ಲದೆ ವಿಶಾಲಾಕ್ಷಿಗೆ ಕರೆ ಮಾಡಿ ತನ್ನ ಆಕ್ರೋಶವನ್ನು ಹೊರಹಾಕ್ತಾಳೆ. ಸೂರ್ಯ ಕೃಷ್ಣನನ್ನು ರಕ್ಷಿಸಿ ಮನೆಗೆ ತಂದಿರುವುದು ಅವಳ ಸಂಚನ್ನು ಸಂಪೂರ್ಣವಾಗಿ ಮಣ್ಣು ಪಾಲು ಮಾಡಿರುತ್ತದೆ. ಮಲಗುವ ಮುನ್ನ ಮೀನಾ ಮತ್ತು ಸೂರ್ಯ ಕೃಷ್ಣನಿಗೆ ಧೈರ್ಯ ತುಂಬಿ ಯಾರೇ ಏನೇ ಹೇಳಿದರೂ ನಮ್ಮನ್ನು ಬಿಟ್ಟು ಹೋಗಬಾರದು ಅಂತ ಹೇಳಿ ತಿಳಿ ಹೇಳ್ತಾರೆ. ಸೂರ್ಯ ಕೃಷ್ಣನ ಸುರಕ್ಷತೆಯ ದೃಷ್ಟಿಯಿಂದ ಅವನನ್ನು ಮೀನಾಳ ತವರು ಮನೆಗೆ ಕಳಿಸುವ ಪ್ರಸ್ತಾಪ ಮಾಡ್ತಾನೆ. ಆದರೆ ಮೀನಾ ಇದನ್ನು ದೃಢವಾಗಿ ನಿರಾಕರಿಸಿ, ಕೃಷ್ಣ ಈ ಮನೆಯ ಅವಿಭಾಜ್ಯ ಅಂಗ, ಅವನು ನಮ್ಮ ಕಣ್ಣ ಮುಂದೆಯೇ ಬೆಳೆಯಬೇಕು ಅಂತ ಹೇಳಿ ತನ್ನ ನಿರ್ಧಾರವನ್ನು ಸ್ಪಷ್ಟಪಡಿಸ್ತಾಳೆ. ಕಥೆಯ ಮತ್ತೊಂದು ಪ್ರಮುಖ ಭಾಗದಲ್ಲಿ ಮೀನಾ ಮತ್ತು ಶ್ರುತಿ ಸೇರಿ ರೋಹಿಣಿಯ ಅಸಲಿ ಮುಖವಾಡವನ್ನು ಕಳಚಲು ತಂತ್ರ ರೂಪಿಸ್ತಾರೆ. ಮನೋಜ್ ಮತ್ತು ರೋಹಿಣಿಯ ನಡುವೆ ಕೃಷ್ಣನ ಕಾರಣದಿಂದ ಭಿನ್ನಾಭಿಪ್ರಾಯ ಮೂಡಿಸಲು ಮೀನಾ ಪ್ರಯತ್ನಿಸ್ತಾಳೆ. ಹಾಗೆ ರಾತ್ರಿ ಕೃಷ್ಣ ಅರಿಯದೆ ಹೋಗಿ ಮನೋಜ್ ಪಕ್ಕ ಮಲಗಿರ್ತಾನೆ. ಬೆಳಗಿನ ಜಾವ ಎಚ್ಚರಗೊಂಡ ಮನೋಜು ತನ್ನ ಪಕ್ಕದಲ್ಲಿ ಕೃಷ್ಣನನ್ನು ಕಂಡು ಬೆಚ್ಚಿ ಬೀಳ್ತಾನೆ. ಇಡೀ ಮನೆಯ ಮುಂದೆ ಇವನು ಈ ಮನೆಯಲ್ಲಿ ಇರುವುದು ನಮಗೆ ಅಪಾಯಕಾರಿ, ಮುಂದೆ ಆಸ್ತಿ ಹಂಚಿಕೆಯಲ್ಲೂ ಇವನು ಅಡ್ಡ ಬರಬಹುದು ಎಂದು ತನ್ನ ಸ್ವಾರ್ಥ ಗುಣವನ್ನು ಬಹಿರಂಗಪಡಿಸ್ತಾನೆ. ಸೂರ್ಯ ಮತ್ತು ರವಿ ಮನೋಜ್ನ ಈ ಅಮಾನವೀಯ ಮಾತುಗಳನ್ನು ಖಂಡಿಸಿ ಕೃಷ್ಣನ ಬೆಂಬಲಕ್ಕೆ ನಿಲ್ಲುವುದು ಈ ಸಂಚಿಕೆಯಲ್ಲಿ ಕುತೂಹಲಕಾರಿಯಾಗಿ ಅಂತ್ಯವಾಗಿದೆ. ಮತ್ತು ಇನ್ನೊಂದು ಕಡೆ ಈ ಕಡೆ ಶ್ರುತಿ ನರ್ಸೋ ರೆಸ್ಟೋರೆಂಟನ್ನು ಹಾಳು ಮಾಡಬೇಕು ಅಂತ ಹೇಳಿ ನೀತು ಇಬ್ಬರನ್ನ ಕಳಿಸಿರ್ತಾರೆ. ಅವರು ಬಂದು ಅಲ್ಲಿ ಗಲಾಟೆ ಮಾಡಬೇಕಾದ್ರೆ ಶ್ರುತಿ ಅವರಿಗೆ ಹೇಳ್ತಾಳೆ, ನೀವು ಯೂಟ್ಯೂಬ್ ಮಾಡೋರು, ಆದರೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಹೇಳಲ್ಲ, ಯಾರು ದುಡ್ಡು ಕೊಡ್ತಾರೆ ಅವ್ರ ಪರವಾಗಿ ನಿಂತು ಬ್ಲಾಗ್ ಮಾಡ್ತೀರಾ ನೀವು, ಇದರಿಂದ ಯಾರ್ಯಾರಿದ್ದಾರೆ ಎಲ್ಲ ನನಗೆ ವಿಷಯ ಗೊತ್ತು ಅಂತ ಹೇಳಿ ಈ ಕಡೆ ನೀತಿಗೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಬಾಯಿ ಬಂದಂಗೆ ಬೈತಾಳೆ. ನೀನು ಎಷ್ಟೇ ಹಾಳು ಮಾಡಬೇಕು ಅಂತ ಅಂದ್ಕೊಂಡ್ರು ರೆಸ್ಟೋರೆಂಟು ಹಾಳಾಗಲ್ಲ, ನಾನು ಇನ್ನೂ ಚೆನ್ನಾಗೇ ಇರ್ತೀನಿ ಅಂತ ಹೇಳಿ ಶ್ರುತಿ ಅವಳಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ಈ ಕಡೆ ಮನೇಲಿ ನೋಡಿದ್ರೆ ಕೃಷ್ಣನ್ ಕಿಡ್ನ್ಯಾಪು ಮಾಡಿದ್ದು ಶಾಂತಿ ಅಂತ ಹೇಳಿ ಗೊತ್ತಾಗಿ ರಂಗನಾಥ್ ಅವರು ಪೊಲೀಸವರಿಗೆ ಇಟ್ಕೊಡ್ತೀನಿ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಅಕಸ್ಮಾತ್ ಅವರೇನಾದರೂ ಪೊಲೀಸ್ನವರಿಗೆ ಶಾಂತಿನ ಒಪ್ಪಿಸಿದ್ರೆ ಅವಳು ಮುಂದೆ ಏನು ಮಾಡ್ತಾಳೆ, ಮನೆಯವರು ಎಲ್ಲರೂ ಒಪ್ತಾರ ಅದಕ್ಕೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿದ್ರೆ ನಾನು ನಿಮಗೆ ಯಾವುದೇ ಸೀರಿಯಲ್ಲು ಅಪ್ಡೇಟ್ ಮಾಡಿದರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಯಾವ ಸೀರಿಯಲ್ಲು ತುಂಬ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ, ಅದನ್ನೇ ನಾನು ಮುಂದಿನ ಸಂಚಿಕೆಯನ್ನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ತಿಳಿಸಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಆಸೆ ಧಾರಾವಾಹಿಯಲ್ಲಿ ನಿಮಗೆ ಇನ್ನು ಏನೇನೋ ಅಪ್ಡೇಟು ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು.